ಹಲೋ ಎವ್ರಿವನ್. 16ನೇ ಪ್ರಶ್ನೆಯನ್ನ ಗಮನಿಸಿ. ಎ ಘಟನೆಯ ಸಂಭವನೀಯತೆಯು 1/5 ಮತ್ತು ಎನ್ ಆಫ್ ಎ ಇಸ್ ಈಕ್ವಲ್ ಟು 2 ಆದರೆ ಎನ್ ಆಫ್ ಎಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಂಭವನೀಯತೆಯ ಮೂಲ ಸೂತ್ರ ಏನ್ ಹೇಳತ್ತೆ ಮಕ್ಕಳೇ? ಪಿ ಆಫ್ ಎ, ಒಂದು ಎ ಘಟನೆ ನಡೆಯುವ ಸಂಭವನೀಯತೆ ಇಸ್ ಈಕ್ವಲ್ ಟು ಏನ್ ಹೇಳಿ? ಎಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಹೇಳಿ ಒಟ್ಟು ಫಲಿತಗಳ ಸಂಖ್ಯೆ. ಸೊ ಇಲ್ಲಿ ನಮ್ಗೆ ತಿಳಿದಿರುವಂತಹ ಮೌಲ್ಯ, ಸೊ ಇಲ್ಲಿ ನೀಡಿರುವಂತದ್ದು ಏನ್ ಹೇಳಿ? ಪಿ ಆಫ್ ಎ ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 1/5 ಈಸ್ ಈಕ್ವಲ್ ಟು ಎನ್ ಆಫ್ ಎ, ಎಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟು? 2 ಡಿವೈಡೆಡ್ ಬೈ ಏನ್ ಹೇಳಿ? ಒಟ್ಟು ಫಲಿತಗಳ ಸಂಖ್ಯೆ. ಸೊ ಇಲ್ಲಿ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 5 ಗುಣಿಸು 2. ಸೊ ಎನ್ ಆಫ್ ಎಸ್ ಒಟ್ಟು ಫಲಿತಗಳ ಸಂಖ್ಯೆ ಈಸ್ ಈಕ್ವಲ್ ಟು 5 2 10 ಆಯ್ತು. ಹಾಗಾದ್ರೆ ಇಲ್ಲಿ ಎನ್ ಆಫ್ ಎಸ್ ನ ಬೆಲೆಯು 10 ಆಗಿದೆ. ಥ್ಯಾಂಕ್ ಯು.